ನಮ್ಮ ರಾಯಚೂರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ IIT ತ್ರಿಬಲ್ ಐಟಿ ರಾಯಚೂರಿನಲ್ಲಿ AI ಉತ್ಕೃಷ್ಟತಾ ಕೇಂದ್ರ 5 ವರ್ಷ ಅವಧಿಗೆ ಅದರಲ್ಲಿ ಅದನ್ನು ಮುಗಿಸಬೇಕು ಅನುಮತಿಯನ್ನು ನಾನು ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಆ ರೀತಿ ಪರಿಸ್ಥಿತಿ ಇದೆ ಅದಕ್ಕೆಲ್ಲ ಮಾಡಿ ಅಂತ ಒಂದು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಇದಲ್ಲದೆ ಫಸ್ಟ್ ಟೈಮ್ ನಮ್ಮ ರಾಯಚೂರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ IIT ತ್ರಿಬಲ್ ಐಟಿ ರಾಯಚೂರಿನಲ್ಲಿ AI ಉತ್ಕೃಷ್ಟತಾ ಕೇಂದ್ರ 5 ವರ್ಷ ಅವಧಿಗೆ ಅದರಲ್ಲಿ ಅದನ್ನು ಮುಗಿಸಬೇಕು. ಅಲ್ಲೂ ಕೂಡ ಒಂದು 15 ಕೋಟಿ ರೂಪಾಯಿ 12 ಕೋಟಿ ರೂಪಾಯಿ ಹಣ ಕೂಡ ಅಲ್ಲಿ ಕೂಡ ಮಂಜೂರು ಮಾಡಿಕೊಟ್ಟಿದ್ದೇವೆ. ಆಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ MBBS ಮತ್ತು BDS ಹೊಸ ಹಾಸ್ಟೆಲ್ ಕಟ್ಟಬೇಕು ಅಂತ ಬಂದಿತ್ತು. ಸ್ವಲ್ಪ ರಿಪೇರಿಂಗ್ ಬಂದಿತ್ತು. ನಾನು ರಿಪೇರಿ ಮಾಡೋದು ಬೇಡ, ಹೊಸ ಹಾಸ್ಟೆಲ್ ಕಟ್ಟೋಣ ಅಂತ ಹೇಳ್ತೀನಿ. ಸುಮಾರು 83 ಕೋಟಿ ರೂಪಾಯಿ ಒಂದು ಅಂದಾಜು ಇದೆ. ಅದಕ್ಕೆ ನಾನು ಬೇರೆ ಜಾಗ ಕೊಡ್ತೀನಿ. ಅಲ್ಲೇ ಕಾಲೇಜ್ ಪಕ್ಕದಲ್ಲೆಲ್ಲ ಒಂದು ಜಾಗನ ನಾವು ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳ್ತೇವೆ. ಅದಕ್ಕೆ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ಗೆ ಜಾಗ ಫೈನಲೈಸ್ ಮಾಡಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದೇವೆ. ಇದು ಇಲ್ಲಿತ್ತು ನಮ್ಮ ಜಿಲ್ಲಾಸ್ಪತ್ರೆ ಪಕ್ಕ. ಬರೀ ರಿಪೇರಿಗೆ 83 ಕೋಟಿ ರೂಪಾಯಿ ಅಂತ ಇದೆ. ಬೇಡ, ಎಲ್ಲ ಹೊಸದಾಗಿ ಅದೇನೆ ಕಾಲೇಜ್ ಪಕ್ಕ ಜಾಗ ರೆಡಿ ಮಾಡ್ತಿದ್ರು. ನಮ್ಗೆ ಗೊತ್ತಿದೆ ಎಲ್ಲಿ ಜಾಗ ಇದೆ ಅಂತ, ಕಾರ್ಪೊರೇಷನ್ ಜಾಗ. ಅದಕ್ಕೆ ಬೇರೆ ಜಾಗ ಕೊಟ್ಟು ರಿಪೇರಿಗೆ 83 ಕೋಟಿ ಸರಿ ಇಲ್ಲ ಅಂತ ಹೇಳಿ ಅದೇ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅದಕ್ಕೆ ಹೊಸದೇ ಕಟ್ಬಿಡೋಣ ಅಂತ 83 ಕೋಟಿ ಬಂಡವಾಳ ಬಂದು ಹೊಸ ಬಿಲ್ಡಿಂಗ್ ಕಟ್ಬೋದಲ್ಲ ಹೊಸದು, ಬೇಡ ಅಂತ ಹೇಳಿ ನಾನು ಬೇರೆ ಜಾಗ ಅವ್ರಿಗೆ ಕಾಲೇಜ್ ಸುತ್ತಲೂ ಒಂದು 3-4 ಕಿಲೋಮೀಟರ್ ಎಲ್ಲರೂ ಒಂದು ಬೇರೆ ಜಾಗ ನೋಡ್ಬಿಟ್ಟು ಅವ್ರಿಗೆ ಜಾಗ ಕೊಡ್ತೀವಿ. ಬಟ್ ಅದನ್ನ ಅಪ್ರೂವಲ್ ಅಂತ ಕೊಟ್ಟಿದ್ದೇವೆ. ಅದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನ ಕೊಟ್ಟಿದ್ದೇವೆ. ಸೊ ಗುಲ್ಬರ್ಗಾದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದ ಹೆದ್ದಾರಿ ಈ ಯರಗುಂಟೆ, ನರಿಬೋಳು, ಇಲ್ಲಿ ಸ್ವಲ್ಪ ಜಿಲ್ಲಾ ಮುಖ್ಯ ರಸ್ತೆಗಳಿಗೆ ಕೊಲ್ಲೂರು, ಅಂಡೋಳ್ ಅಭಿವೃದ್ಧಿ ಪಡಿಸುವ ಕಾಮಗಾರಿ ಸುಮಾರು 25 ಕೋಟಿ ರೂಪಾಯಿಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಿಳಿದು ಅದು ಕೂಡ ಕೊಟ್ಟಿದ್ದೇವೆ. ಆಮೇಲೆ ನಮ್ಮ ಲೋಕಭವನ ಅಂದ್ರೆ ಹಳೆ ರಾಜಭವನ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇಡಬೇಕು ಅಂತ ಅಂದ್ಬಿಟ್ಟು ಸಪರೇಟ್ ಆಗಿ ಒಂದು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದು. ಅದಕ್ಕೆ ನಾನು 27 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಅವರಿಗೆ ಅಪ್ರೂವಲ್, ಅದು ಕೂಡ ಅನುಮೋದನೆಯನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದೇವೆ. ಇನ್ನೊಂದು ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 15,000 ಟೀಚರ್ಸ್ಗಳನ್ನ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಅದಕ್ಕೂ ಕೂಡ ಘಟ್ಟೋತ್ತರ ಅನುಮೋದನೆಯನ್ನ ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದೇವೆ. ಸೊ ಅದಕ್ಕೂ ಕೂಡ ಅನುಮೋದನೆಯನ್ನ ಈಗಾಗಲೇ ನಾವು ನೀಡಿದ್ದೇವೆ. ಸೊ ಇದಲ್ಲದೆ ಕಾರಂಜ ಬಗ್ಗಂಡ ಕಾಲುವೆ ಅಲ್ಲಿ ಸುಮಾರು 180 ಕೋಟಿ ರೂಪಾಯಿ ವೆಚ್ಚದ ಒಂದು ಆಡಳಿತಾತ್ಮಕ ಅನುಮೋದನೆಯನ್ನ ಅದು ಬಹಳ ವರ್ಷದಿಂದ ಪೆಂಡಿಂಗ್ ಇತ್ತು. ಅದು ಹಿಂದೆ ನಮ್ಮ ಬೋರ್ಡಲ್ಲೂ ಕೂಡ ನಾವು ಪಾಸ್ ಮಾಡಿದ್ದು, ಅದು ಕೂಡ ನಾವು ಅನುಮತಿಯನ್ನ ಕೊಟ್ಟಿದ್ದೇವೆ. ಮೈಸೂರು ಜಿಲ್ಲೆಯಲ್ಲಿ ಇದು ಕಾರಂಜ, ಇದರಲ್ಲಿ ಇದು ಬೀದರ್ ಮೈಸೂರು ಜಿಲ್ಲೆ ನಂಜನಗೂಡು ನಗರ ಕಪಿಲಾ ನದಿಗೆ ಅವರು ನಗರದ ವ್ಯಾಪ್ತಿಯಲ್ಲಿ ಕೆಲವು ನೀರು ಇದಾಗ್ತಿತ್ತು, ಅತಿಥಿ ಗೃಹಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಒಂದು ಮುಂಭಾಗದಲ್ಲಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಅನುಮತಿಯನ್ನು ನಮ್ಮ ನೀರಾವರಿ ಇಲಾಖೆಯನ್ನು ಕೊಟ್ಟಿದ್ದೇವೆ. ಇದಲ್ಲದೆ ತಮಗೆಲ್ಲ ಗೊತ್ತಿದೆ, ನಮ್ಮ ಗವರ್ನರ್ ಸಾಹೇಬರು ಅದಕ್ಕೆ ಇವರು ನಮ್ಮ KPSC ಅಧ್ಯಕ್ಷರು ಅವನ ಅಮಾನತಿನಲ್ಲಿ ಸಸ್ಪೆಂಡ್ ಮಾಡಿದ್ರು. ಅದಕ್ಕೆ ಕೂಡ ನಮ್ಮ ಕ್ಯಾಬಿನೆಟ್ ಅಲ್ಲಿ ಒತ್ತಿಟ್ಟು ಅದಕ್ಕೆ ನಮ್ಮ ಒಪ್ಪಿಗೆಯನ್ನ ಅದನ್ನು ನಾನು ಪರಿಶೀಲನೆ ಮಾಡಿ ನೋಡಿದೆ ಏನಿತ್ತು ಅಂತ ಹೇಳಿ. ಅವರು ಎಲ್ಲ ಬಹಳ ದೀರ್ಘವಾಗಿ ಪರಿಶೀಲನೆ ಮಾಡಿದ್ರು. ಅದು ಸರಿ ಇದೆ ಅನ್ನೋದನ್ನು ನಾನು ಕೂಡ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ನಮ್ಮ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದೇವೆ. ಸರ್, ಅದು ಕೋರ್ಟ್ ಅಲ್ಲಿ ಅಬ್ಜೆಕ್ಷನ್ ಆದ ಕಾರಣಕ್ಕೋಸ್ಕರ ಕ್ಯಾಬಿನೆಟ್ ಎಂಡೋರ್ಸ್ ಮಾಡೋದು ಏನು ಅವಶ್ಯಕತೆ ಇರಲಿಲ್ಲ. ಅದು ಕಾನೂನಲ್ಲಿ ಯಾವುದೋ ಒಂದು ಕೋರ್ಟ್ ಅಲ್ಲಿ ಒಂದು ಆರ್ಡರ್ಸ್ ಇದೆ,
ಬಟ್ ನಾವು ಅದಕ್ಕೆ ನಮ್ದೇನು ಒಪಿನಿಯನ್ ತಿಳಿಸ್ಬಿಟ್ಟು ನಮ್ಮ ಸರ್ಕಾರ ಕೋರ್ಟ್ ಇಂದ ತಿಳಿಸ್ತೀವಿ. ಆಮೇಲೆ ಇನ್ನೊಂದು ಲಾಸ್ಟ್ ಚಿತ್ರದುರ್ಗದ ಜಿಲ್ಲೆ ಹಿರಿಯೂರು ತಾಲೂಕು ಬಹಳ ನಮ್ಮ ಸುಧಾಕರ್ದು ಕನಸಿನ ಒಂದು ಯೋಜನೆ ಇದು. ಜವನಗೊಂಡನ ಹಳ್ಳಿ ಹೋಬಳಿ ಜಲಮಂಡಳಿಯ 116 ಕೆರೆಗಳು ಮತ್ತು ಗಾಯತ್ರಿ ಜಲಾಶಯ ಕುಡಿಯುವ ನೀರಿನ ತುಂಬಿಸುವ ಹಾಗೂ ಅಂತರ್ಜಲ ಅಭಿವೃದ್ಧಿಪಡಿಸುವ ಕಾಮಗಾರಿ 244 ಕೋಟಿ ರೂಪಾಯಿ ಅದಕ್ಕೆ ಆಡಳಿತ ಅನುಮೋದನೆಯನ್ನ ಕೊಟ್ಟಿದ್ದೇನೆ. ಅದು ಬಹಳ ದಿನದಿಂದ ನನಗೆ ನಮ್ಮ ಸುಧಾಕರ್ ಕೇಳ್ತಾ ಇದ್ರು. ಸೊ ಅದು ಪಾಪ ಇವತ್ತ ಇಲ್ಲ, ನಾವು ಆತನ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ಸೊ ಈಗ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೂಡ ಅದನ್ನ ತೆಗೆದುಕೊಂಡು ಕೂಡಲೇ ಆ ಕೆಲಸ ತೆಗೆದುಕೊಳ್ಳಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದೇವೆ. ಇದು ದಿಸ್ ಆರ್ ದಿ ಮೇಜರ್ ವಿಷನ್ಸ್ ವಿ ಹ್ಯಾವ್ ಟೇಕನ್ ಇನ್ ದಿ ಕ್ಯಾಬಿನೆಟ್. ಅಧಿಕೃತವಾಗಿ ಘೋಷಣೆ ಮತ್ತೆ ಸಪರೇಟ್ ಮಾಡ್ತೀರಾ ಸರ್? ಈ ಬರಪೀಡಿತ ತಾಲೂಕುಗಳನ್ನ ಅಧಿಕೃತ ಖಂಡಿತ ಮಾಡ್ತೀವಿ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವು ಗೈಡ್ಲೈನ್ಸ್ ಇದೆ, ಅದೆಲ್ಲ ಡ್ರೌಟಿಂಗ್ ರಿಪೋರ್ಟ್ಸ್ ಕೊಡಬೇಕು, ಎಲ್ಲ ಕಂಪ್ಲೀಟ್ ವರದಿ ಬರಬೇಕು. ಏಕೆಂದ್ರೆ ಬಹಳ ಜಾಸ್ತಿ ತಾಲೂಕುಗಳಿದೆ, ಅವ್ರಿಗೆಲ್ಲ ಆಫೀಸರ್ಸ್ಗೆಲ್ಲ ಹೇಳಿದೀವಿ. ಫಸ್ಟ್ ಇವತ್ತು ನಾನು ಅವ್ರಿಗೆಲ್ಲ ಏನೇನು ಮಾಡಿ ಡೈರೆಕ್ಷನ್ಸ್ ಕೊಡ್ಬೇಕು ಹೇಳಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಬರೀ ಬಿಟ್ಸ್ ಅಂಡ್ ಬಿಟ್ಸ್ ಕಟ್ಟಕ್ಕಾಗಲ್ಲ. ಲಾಸ್ಟ್ ಟೈಮ್ ನಾವು ಆಗಸ್ಟ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಅವ್ರಿಗೆ ಮೇಜರ್ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದು. ಈಗ ನಾವು ಕಳಿಸಿದ್ರೆ ಡಿಕ್ಲೇರ್ ಮಾಡಿದ ತಕ್ಷಣ ಅವ್ರು ಯಾರು ರಿಪೋರ್ಟ್ ಬರಲ್ಲ. ಸೊ ಒಟ್ಟಿಗೆ ನಾನು ಎಲ್ಲ ರಿಪೋರ್ಟ್ ತರಿಸ್ಕೊಂಡು ಈಗ ಹೇಳಿದ್ದೇನೆ. ನಾನು ಪೇಪರ್ ರಿಪೋರ್ಟ್ ಯಾರು ಒಪ್ಪಲ್ಲ ಅಂತ ಹೇಳಿದ್ದೀನಿ. ಐ ಡೋಂಟ್ ಬಿಲೀವ್ ಇನ್ ಪೇಪರ್. ಕಿವಿಲಿ ನಾನು ಕೇಳಕ್ಕೆ ಇಷ್ಟ ಇಲ್ಲ. ಕಣ್ಣು ಮಾತ್ರ ನನ್ನ ನಂಬಿಕೆ. ನಾನು ಕಣ್ಣಲ್ಲಿ ನೀವು ಹೋಗಿ ನೋಡ್ಕೊಂಡು ಬರಬೇಕು, ಕಣ್ಣಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತೇಳಿ ವಿಡಿಯೋಗಳೆಲ್ಲ ನೋಡ್ಕೊಂಡು ಮಾಡಿಕೊಂಡು ದಾಖಲೆಗಳು ತೆಗೆದುಕೊಂಡು ಬರಬೇಕು ಅಂತ ಅವ್ರು ಹೇಳಿದ್ರು. ಆಗಸ್ಟ್ 20 ಉದ್ಘಾಟನೆ ಅಂತ ಹೇಳಿದ್ರೆ ಭಾರತ್ ಜೋಡೋ ಸಂಘಗಳು ನಮ್ಮ ಹೋಮ್ ಮಿನಿಸ್ಟರ್ ಅದಕ್ಕೆಲ್ಲ ಹೋಮ್ ಮಿನಿಸ್ಟರ್ ನಮ್ಮ ಈಗ ರೆವಿನ್ಯೂ ಮಿನಿಸ್ಟರ್ ಡೆಪ್ಟಿ ಸಿಎಂ ಅವರೆಲ್ಲ ಕಂಪ್ಲೀಟ್ ಅದಕ್ಕೆಲ್ಲ ಏನೇನು ಬೇಕು ಎಲ್ಲ SOP ಎಲ್ಲ ಫೈನಲೈಸ್ ಮಾಡಿದ್ದಾರೆ. ಅದೆಲ್ಲ ಮಾರ್ಗದರ್ಶನ ಎಲ್ಲ ಕಂಪ್ಲೀಟ್ ಅವರು ತಿಳಿಸಿದ್ದಾರೆ. ಸೊ ಅವರು ಯಾರಿಗೆ ಏನೇನು ಜವಾಬ್ದಾರಿ ವಹಿಸಬೇಕು ಅದನ್ನ ವಹಿಸಿದ್ದಾರೆ. ಅದೆಲ್ಲ ಮಾಡೋಣ. ಸಭೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚು ಆಗಿದೆ ಅನ್ನುವಂಥದ್ದೇನೋ ಮಾಹಿತಿ ಕೊಟ್ಟಿದ್ದಾರೆ ಸರ್. ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದಾರೆ. ಒಂದೇ ಒಂದು ಆತ್ಮಹತ್ಯೆ ಆಗಿದೆ ಅನ್ನೋದು ಒಂದು ಮಾಹಿತಿ ಅಫಿಷಿಯಲ್ ಇಲ್ಲಿವರೆಗೂ ಬಂದಿದೆ. ಸರ್ ಸಿಎಂ ಸರ್ ಗೃಹಲಕ್ಷ್ಮಿ ಯೋಜನೆ ಫೇಶಿಯಲ್ ಅಥೆಂಟಿಕೇಶನ್ ಬಗ್ಗೆ ಇವತ್ತು ಕ್ಯಾಬಿನೆಟ್ ಅಜೆಂಡಾ ಸರ್ ಸಿಎಂ ಸರ್ ಅದು ನಾವು ಮಾಡ್ತಾ ಇದೀವಲ್ಲ, ಗೃಹಲಕ್ಷ್ಮಿ ಸರ್ ಮಾಡ್ತಾ ಇದೀವಿ. ಅದಕ್ಕೆ 20 ಕೋಟಿ ರೂಪಾಯಿ ಹಣನ ಇಟ್ಟಿದ್ದೀವಿ. ಈಗೆಲ್ಲದಕ್ಕೂ ಫಾರ್ಮ್ಗಳೆಲ್ಲ ಯಾವ ರೀತಿ ಇರಬೇಕು, ಏನಿರಬೇಕು, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಬೇರೆ ಜನ ಅಧಿಕಾರಿಗಳೆಲ್ಲ ಹೋಗಿ ಅವ್ರ ಹತ್ರ ಮಾಹಿತಿ ತೆಗೆದುಕೊಂಡು ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಅವರೆಲ್ಲ ಫೋಟೋಗಳೆಲ್ಲ ಕರೆಕ್ಟಾಗಿ ಇರಬೇಕು, ಬಯೋಮೆಟ್ರಿಕ್ ಎಲ್ಲ ಕರೆಕ್ಟಾಗಿ ಇರಬೇಕು, ಅದೆಲ್ಲ ಅಕೌಂಟ್ಗಳೆಲ್ಲ ಕರೆಕ್ಟಾಗಿ ಇರಬೇಕು. ಆಮೇಲೆ ಅವ್ರದೇ ಫೋನ್ ನಂಬರ್ ಇರಬೇಕು. ಯಾವ್ದೋ ಫೋನ್ ನಂಬರ್ ಕೊಟ್ಟು ಯಾರಿಗೋ ಮೆಸೇಜ್ ಹೋಗೋದು, ಅವನ್ನೆಲ್ಲ ದುಡ್ಡು ಇಸ್ಕೊಳ್ಳೋದು, ಹಾಕಿ ದುಡ್ಡು ಯಾವ್ದು ಅಕೌಂಟ್ ಹೋಗೋದು, ಅವೆಲ್ಲ ಆಗಬಾರ್ದು. ಗಂಡನ ಅಕೌಂಟ್ಗೆ ಹೋಗ್ಬಾರ್ದು, ಮಕ್ಕಳ ಅಕೌಂಟ್ಗೆ ಹೋಗ್ಬಾರ್ದು, ಅವ್ರದೇ ಅಕೌಂಟ್ಗೆ ಹೋಗ್ಬೇಕು. ಅವೆಲ್ಲ ಕೂಡ ಅದಕ್ಕೆಲ್ಲ ಸ್ವಲ್ಪ ನಿಮಗೆ AG ರಿಪೋರ್ಟ್ ಎಲ್ಲ ನೀವೆಲ್ಲ ನೋಡಿದ್ದೀರಿ, ನೀವೆಲ್ಲ ಪೇಪರ್ ಎಲ್ಲ ಬರೆದಿದ್ದೀರಿ. ಅದಕ್ಕೆ ಬೇಡ, ಯಾರಿಗೂ ಕೂಡ ನಾವೇನೋ ತೆಗಿಯಕ್ಕೆ ನಮ್ಗೆ ಇಷ್ಟ ಇಲ್ಲ. ವಾಲಂಟಿಯರ್ಗೆ ಬೇಡ ಅಂದ್ರೆ ಬೇಡ ಅನ್ಬೋದಷ್ಟೇ. ಬಟ್ ನಾವ್ ಯಾರಿಗೂ ತೆಗಿಯಕ್ಕೆ ನಮ್ಗೆ ಇಷ್ಟ ಇಲ್ಲ, ಅವಶ್ಯಕತೆ ಇಲ್ಲ. ಬಟ್ ನಾವ್ ಏನ್ ಕೊಡ್ತೀವಿ ಅದು ಕರೆಕ್ಟಾಗಿ ಯಾರು ಹರಿದ್ದಾರೆ ಅವ್ರಿಗೆ ಕೊಡಬೇಕು, ಅದು ನಮ್ಮ ಆಸೆ. ಮುಂಗಾರು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ರಾಜ್ಯದ ಸಂಸದರು ಅವ್ರ ಸಭೆ ಜೊತೆ ಏನೋ ಸಭೆ ಮಾಡ್ತಾರೆ, ಮಾಡಲೇಬೇಕಾಗ್ತದೆ. ಅದಕ್ಕೆ ಟೈಮ್ ಫಿಕ್ಸ್ ಮಾಡಬೇಕು. ಆದಷ್ಟು ಜಲ್ದಿ 20ನೇ ತಾರೀಕಿನ ಅಸೆಂಬ್ಲಿ ಸೆಷನ್ ಇದೆ. ಮಧ್ಯದಲ್ಲಿ ಹೋಗಿ ಸಂಸತ್ ಸದಸ್ಯರು ಹೋಗ್ಬೇಕು, ನಮ್ಮ ರಾಜ್ಯಕ್ಕೆ ಏನೇನು ಆಗ್ಬೇಕು ಅನ್ನೋದು ಕೂಡ ಹೇಳಬೇಕು. ಅದನ್ನೆಲ್ಲ ಹೇಳಿ ಬರ್ತೀನಿ. ಕಾವೇರಿ ವಿಷಯ ಅವರು ರೆಸಲ್ಯೂಷನ್ ಮಾಡಿದಾರಲ್ಲಪ್ಪ, ನಾನು ಎಲ್ಲ ತಿಳಿಸ್ಬೇಕಲ್ಲ ನಮಗೆ. ನಮ್ಮ ಚಿಂತನೆ, ನಮ್ಮ ರಕ್ಷಣೆ ಎಲ್ಲ ನಾವು ಮಾಡಬೇಕು. ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಸರ್?
ಸರ್ ಈಗ ಇವತ್ತು ಸರ್ ಕ್ಯಾಬಿನೆಟ್ ಸ್ಪೆಷಲ್ ಕ್ಯಾಬಿನೆಟ್ ಇದ್ದಿದೆ ರೋಡ್ ಬಗ್ಗೆ ವಾಟ್ ಇಸ್ ಮೇಜರ್ ಡಿಸಿಷನ್ ಸರ್ ಏನು ಡಿಸಿಷನ್ Pardon? ರೋಡ್ ಬಗ್ಗೆನೇ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಇದೆ ಸರ್ We had a cabinet special meeting to discuss on the drought. Today also, though it is Sunday, I had a meeting, our long 4 hours meeting with my all officers to review the decision, and we are sufficiently, because I have guided them how we have to take up. We should see that no one should go out of the villages for the work. See, keep them engaged in the village itself. By using this Mandaga is not there, a Northeast scheme has come. VG Ramji scheme, though government has agreed with a lot of difficulty, we will continue for time being, we will fight with them for the finances. But let us not use it as a prestige point, we will see that we will make use of the facility and give them some work, whichever the new list has come out, of what are the schemes which they have approved. Including, I have asked them to tie up more on the individual beneficial also, so that they should not move out of it. Because there are various schemes which will help the small farmers and the individual beneficiaries also. Session date is And the KBC chairman has been suspended by His Excellency the Governor of Karnataka. We have agreed and ratified it, and will send our comment to the court also this issue. ಸರ್ ಪ್ರೊಸೀಜರ್ ಲ್ಯಾಬ್ಸ್ ಏನಾದ್ರು ಆಗಿದೆಯಾ ಕ್ಯಾಬಿನೆಟ್ ಬರೋಕ್ ಮುಂದೆ ಸಸ್ಪೆನ್ಷನ್ ಆಗಿರೋದು I don't think there is nothing in the, I have seen the direction, there is some court directions earlier, observations earlier, but as for the procedure is not, I don't think there is no lapse, as far as my knowledge is concerned. Sir, session date fix है sir. Admission. Session first week, more or less it is 6th. Before, sir, cabinet expansion before session, sir. Of course, this week only you may have. ಸರ್ ಮತ್ತೆ ದೆಹಲಿಗೆ ಏನಾದ್ರು ಹೋಗ್ತೀರಾ ಸರ್? ಅವಶ್ಯಕತೆ ಬಿದ್ದರೆ ದಿನ ಹೋಗ್ತಾರೆ. ರಾಹುಲ್ ಗಾಂಧಿ ಅವರು ಬರ್ತಾರೆ ಸರ್. ಹಾ, ಇನ್ನು ಟೈಮ್ ಇದೆ, ಇದನ್ನ ಡೇಟ್ ಕೊಡ್ಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರು ನಮ್ಮ ಸ್ಟೂಡೆಂಟ್ ಅಡ್ರೆಸ್ ಮಾಡಕ್ ಬರ್ತಾರೆ. ಆಮೇಲೆ ಎರಡನೇದು ನಮ್ಮ ಕಾಂಗ್ರೆಸ್ ಕಚೇರಿ ಬಹಳ ದಿನದಿಂದ ನಿರುಪಯೋಗಿದೆಯಲ್ಲ, ಭೂಮಿ ಪೂಜೆ, ಅದಕ್ಕೂ ಬರ್ತಾರೆ. ಎರಡು ಒಂದಿದೆ ಡೇಟಿನ ಕೊಟ್ಟಿದ್ದು, ಪಾರ್ಲಿಮೆಂಟ್ ಇದೆಯಲ್ಲ ಅವ್ರು ಡೇಟ್ ನೋಡ್ಕೊಂಡು ಬರ್ತಾರೆ. ಥ್ಯಾಂಕ್ ಯು. ಸರ್ ಯಾವಾಗ ಆಗುತ್ತೆ ಸರ್ ಕ್ಯಾಬಿನೆಟ್? ನಿಮ್ಗೆ ಯಾವಾಗ ಬೇಕು?